ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಯೂಶಲಿ ಬ್ಯಾಲೆನ್ಸ್ಡ್ ಡಿನ್ನರ್ಗಳನ್ನು ತೋರಿಸ್ತಾ ಇದ್ದೆ. ಸೊ ಇವತ್ತು ನಾನು ಆ್ಯಕ್ಚುಲಿ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಸ್ಪೆಷಲಿ ಓಟ್ ಮೀಲನ್ನು ರೆಗ್ಯುಲರ್ ಆಗಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಯೂಶಲಿ ಓಟ್ ಮೀಲ್ಗೆ ಈ ರೀತಿ ರೋಸ್ಟೆಡ್ ಚೆನ್ನವನ್ನು ಯೂಸ್ ಮಾಡ್ತೀನಿ. ಅಂದರೆ ರೋಸ್ಟ್ ಮಾಡಿರೋಂಥ ಕಡಲೆಕಾಳನ್ನು, ಇದನ್ನು ಸತ್ತು ಪೌಡರ್ ಅಂತ ಕೂಡ ಹೇಳ್ತಾರೆ. ಯೂಶಲಿ ಲೈಕ್ ವೇ ಪ್ರೋಟೀನ್ ಇವನ್ನೆಲ್ಲ ಕುಡಿದೇ ಇರೋರು ಲೈಕ್ ಸತ್ತು ಪೌಡರನ್ನು ಕುಡಿಬೇಕು, ತುಂಬ ಪ್ರೋಟೀನ್ ಜಾಸ್ತಿ ಇದೆ ಅಂದ್ಬಿಟ್ಟು ಹೇಳ್ತಾರೆ. ಲೈಕ್ ಈಗ ಬಾಡಿ ಹೆಲ್ತ್ ವೈಸ್ ಲೈಕ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ರೆ ಸತ್ತು ಪೌಡರ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ನಾನು ಓಟ್ ಮೀಲ್ಗೆ ಸತ್ತು ಪೌಡರನ್ನು ಹಾಕ್ಬಿಡ್ತೀನಿ. ಯೂಶಲಿ ನನಗೆ ಮತ್ತು ಹಸ್ಬೆಂಡ್ಗೆ ಇದು ತುಂಬ ಬೆನಿಫಿಷಿಯಲ್ ಆಗಿದೆ ಆ್ಯಕ್ಚುಲಿ, ಮತ್ತು ಸ್ವಲ್ಪ ಎನರ್ಜಿ ಇರುತ್ತೆ ಫುಲ್ ಡೇ. ಸೊ ನೋಡಿ, ಸತ್ತು ಪೌಡರ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಜಾಲರಿ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ. ಸೊ ನನಗೆ ಇನ್ಸ್ಟೆಂಟಾಗಿ ಓಟ್ ಮೀಲ್ ಮಾಡಬೇಕಾದ್ರೆ ಆವಾಗ ಅದೇ ಥರ ಕಡಲೆಕಾಳನ್ನು ಹಾಕ್ಕೊಳ್ಳಲ್ಲ, ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಆವಾಗ ಅದು ಕಾಳು ಬಾಯಿಗೂ ಸಿಗೋಲ್ಲ ಮತ್ತು ಚೆನ್ನಾಗಿರುತ್ತೆ. ಮತ್ತು ಯೂಶಲಿ ಲೈಕ್ ನನ್ನ ಓಟ್ ಮೀಲ್ಗೆ ಹಾಫ್ ಕಪ್ಪಷ್ಟು ನಾನು ಓಟ್ಸನ್ನು ತೊಗೊಳ್ತೀನಿ ರೆಗ್ಯುಲರ್ ಆಗಿ. ಸೊ ಇದು ಓವರ್ ನೈಟ್ ಸೋಕ್ ಮಾಡೋವಂಥ ಓಟ್ಸು. ಅದಾದ ನಂತರ ನಿಮಗೆ ಯಾವುದ್ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಸೀಡ್ಸ್ಗಳನ್ನು ಯೂಸ್ ಮಾಡ್ತೀನಿ. ಲೈಕ್ ಫ್ಲಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಇವೆಲ್ಲವನ್ನು ಯೂಸ್ ಮಾಡ್ತೀನಿ. ಹಾಗೆ ಅಫ್ಕೋರ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋವಂಥ ಚಿಯಾ ಸೀಡ್ಸನ್ನು ಕೂಡ ಯೂಸ್ ಮಾಡ್ತೀನಿ. ಮತ್ತು ಈಗ ಚಳಿಗಾಲ ಅಲ್ವಾ, ಸೊ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತೀನಿ. ಹಾಗೆ ಪ್ರೋಟೀನ್ಗೆ ಕಡಲೆ ಬೀಜವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಲೈಕ್ ಗೋಡಂಬಿ, ದ್ರಾಕ್ಷಿ ಏನು ಬೇಕೋ ಅದನ್ನು ಸೇರಿಸ್ಕೋಬೋದು. ಆ್ಯಕ್ಚುಲಿ ದ್ರಾಕ್ಷಿ ಖಾಲಿಯಾಗಿತ್ತು ಅಂತ ನಾನು ಯೂಸ್ ಮಾಡ್ಕೊಂಡಿಲ್ಲ ಇಲ್ಲಿ. ಫೈನಲ್ ಆಗಿ 1.5 ಸ್ಪೂನಷ್ಟು ಸತ್ತು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನ ಪೌಡರನ್ನು, ಕಡಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಕಮ್ಮಿ ಆಯಿತು ಅಂದ್ಬಿಟ್ಟು. ನಂತರ ಎಲ್ಲದಕ್ಕೂ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಹನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಇದಕ್ಕೂ ಹನಿಯನ್ನು ಹಾಕ್ಕೊಂಡು, ಇದು ಯೂಶಲಿ ಲೈಕ್ 2-3 ಡೇಸ್, ಇನ್ ಕೇಸ್ ನಾನು ತಿಂದಿಲ್ಲ ಅಂದರೆ 4 ಡೇಸ್, ಇಬ್ಬರು ತಿಂತೀವಿ ಅಂದರೆ 2 ಡೇಸ್ಗಾಗುತ್ತೆ. ಸೊ ಇಬ್ಬರಿಗಾಗಿ 2ಕ್ಕೆ ಮಾತ್ರ ಹಾಲನ್ನು ಹಾಕ್ಕೊಂಡು ಓವರ್ ನೈಟ್ ಸೋಕ್ ಮಾಡೋದಕ್ಕೆ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮತ್ತೆರಡಕ್ಕೆ ನಾನು ಹಾಲು ಹಾಕಲ್ಲ, ಪ್ರೀವಿಯಸ್ ಡೇ ನೈಟ್ ಅಷ್ಟೇ ಹಾಲು ಹಾಕ್ಕೊಳ್ಳೋದು. ಸೊ ಹೀಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹಾಲು ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗೋಗುತ್ತೆ. ಸೊ ಜಸ್ಟ್ ಲೈಕ್ 1-2 ಮಿನಿಟ್ಸು ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೀನಿ. ಮತ್ತು ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಸಿಯಾಗಿ ಹೆಲ್ತಿ ಬ್ರೇಕ್ಫಾಸ್ಟ್, ಕಂಪ್ಲೀಟ್ ಲೈಕ್ ಪ್ರೋಟೀನ್ ಇದೆ, ಫೈಬರ್ ಇದೆ, ಮತ್ತು ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇರೋವಂಥ ಫುಡ್ ಇದು. ಸೊ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಓವರ್ ನೈಟ್ ಸೋಕ್ ಆಗಿರೋದು ಎಷ್ಟು ಚೆನ್ನಾಗಾಗಿದೆ. ಸೊ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಬೇಕಾಗಿರುವಂಥ ಫ್ರೂಟ್ಸು ಅಥವಾ ಟಾಪಪ್ ಮಾಡಿಕೊಂಡು ಒಂದೊಳ್ಳೆ ಡೆಕೋರೇಟ್ ಮಾಡಿಕೊಂಡು ತಿಂದರೆ ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇನ್ಸ್ಟೆಂಟಾಗಿ ಒಂದು ಓಟ್ ಮೀಲನ್ನು ಹೇಗೆ ಮಾಡ್ತೀನಿ ನಾನು ಅಂದ್ಬಿಟ್ಟು. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.